ನಮಸ್ಕಾರ ಸ್ನೇಹಿತರೆ. ಭಾರತದ ರಾಜಕೀಯ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಮಣ್ಣಿನ ಮಗ ಎಂದೇ ಖ್ಯಾತರಾದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಅವರ ರಾಜಕೀಯ ಜೀವನ ಒಂದು ತೆರೆದ ಪುಸ್ತಕವಿದ್ದಂತೆ. ಆದರೆ ಆ ರಾಜಕೀಯದ ಆಚೆಗೆ ಒಂದು ದೊಡ್ಡ ಕುಟುಂಬವಿದೆ. 6 ಜನ ಮಕ್ಕಳು, 10ಕ್ಕೂ ಹೆಚ್ಚು ಮೊಮ್ಮಕ್ಕಳು. ಈ ದೊಡ್ಡ ಕುಟುಂಬದ ಸದಸ್ಯರೆಲ್ಲ ಈಗ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಕೇವಲ ಕುಮಾರಸ್ವಾಮಿ, ರೇವಣ್ಣ, ಪ್ರಜ್ವಲ್, ನಿಖಿಲ್ ಇಷ್ಟು ಮಾತ್ರವಲ್ಲ. ದೇವೇಗೌಡರ ಕುಟುಂಬದಲ್ಲಿ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಅಷ್ಟೇ ಯಾಕೆ, ತೆರೆಮರೆಯಲ್ಲಿ ಉಳಿದು ಸರಳವಾಗಿ ಬದುಕನ್ನ ಕಟ್ಟಿಕೊಂಡಿರುವವರು ಸಹ ಇದ್ದಾರೆ. ರಾಜಕೀಯ ಸುಂಟರಗಾಳಿಯಿಂದ ದೂರ ಉಳಿದ ಆ ಸದಸ್ಯರು ಯಾರು? ಅವರ ಬದುಕಿನ ಕತೆಗೇನು? ದೇವೇಗೌಡರ ಕುಟುಂಬದ ರಾಜಕೀಯ ಮತ್ತು ಖಾಸಗಿ ಬದುಕಿನ ಅಪರೂಪದ ಸಂಗತಿಗಳನ್ನ, ಇತ್ತೀಚಿನ ಬೆಳವಣಿಗೆಗಳನ್ನ ತಿಳಿಸಿಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ದೇವೇಗೌಡರ ಬಗ್ಗೆ, ಅವರ ಮೊಮ್ಮಕ್ಕಳ ಬಗ್ಗೆ ತಿಳ್ಕೊಳ್ಳೋಕು ಮುನ್ನ ದೊಡ್ಡಗೌಡರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. 1933ರ ಮೇ 18ರಂದು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ್ರು ದೇವೇಗೌಡರು. ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪದವಿಯನ್ನ ಪಡಿತಾರೆ. 1954ರಲ್ಲಿ ಚೆನ್ನಮ್ಮ ಅವರನ್ನ ವಿವಾಹ ಆಗ್ತಾರೆ. ಈ ದಂಪತಿಗೆ 6 ಜನ ಮಕ್ಕಳು, 4 ಗಂಡು ಮತ್ತು 2 ಹೆಣ್ಮಕ್ಳು. ಈ 6 ಮಕ್ಕಳಿಂದ ದೇವೇಗೌಡರ ಕುಟುಂಬ ಇಂದು ಹೆಮ್ಮರವಾಗಿ ಬೆಳೆದಿದೆ. ಹಾಗಾದ್ರೆ ಈ ಕುಟುಂಬದ ಸದಸ್ಯರು ಎಲ್ಲೆಲ್ಲಿ ಹೇಗಿದ್ದಾರೆ ಬನ್ನಿ ಒಬ್ಬೊಬ್ಬರಾಗಿ ನೋಡೋಣ. ದೇವೇಗೌಡರ ಹಿರಿಯ ಮಗ ಎಚ್.ಡಿ. ಬಾಲಕೃಷ್ಣಗೌಡ. ಇವರು ರಾಜಕೀಯದಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ. ಕರ್ನಾಟಕ ಆಡಳಿತ ಸೇವೆ ಅಂದ್ರೆ ಕೆಎಸ್ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿ ಈಗ ನಿವೃತ್ತ ಜೀವನವನ್ನ ನಡೆಸ್ತಾಗಿದ್ದಾರೆ. ಇವರ ಪತ್ನಿಯ ಹೆಸರು ಕವಿತಾ. ಈ ದಂಪತಿಗೆ ಒಬ್ಬ ಮಗ ಮತ್ತೆ ಒಬ್ಬಳು ಮಗಳು ಇದ್ದಾರೆ. ರಾಜಕೀಯ ಗದ್ದಲದಿಂದ ದೂರ ತಮ್ಮದೇ ಆದ ಸರಳ ಬದುಕನ್ನ ಇವರು ಕಟ್ಟಿಕೊಂಡಿದ್ದಾರೆ. ಇನ್ನು ದೇವೇಗೌಡರ 2ನೇ ಮಗ ರಾಜ್ಯ ರಾಜಕಾರಣದಲ್ಲಿ ಚಿರಪರಿಚಿತ ಹೆಸರು ಎಚ್.ಡಿ. ರೇವಣ್ಣ. ತಮ್ಮ ನೇರ ನಿಷ್ಠೂರ ಮಾತುಗಳಿಂದಲೇ ಸದಾ ಸುದ್ದಿಯಲ್ಲಿರ್ತಾರೆ. ಪತ್ನಿ ಭವಾನಿ ರೇವಣ್ಣ ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸದಸ್ಯೆಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈ ದಂಪತಿಗೆ 2 ಗಂಡು ಮಕ್ಕಳು. ಪ್ರಜ್ವಲ್ ರೇವಣ್ಣ ಹಿರಿಯ ಮಗ. ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದರಾಗಿ ಆಯ್ಕೆಯಾಗುವ ಮೂಲಕ ಅಜ್ಜನ ರಾಜಕೀಯ ಪರಂಪರೆಯನ್ನ ಮುಂದುವರೆಸಿದ್ರು. ಆದ್ರೆ ಇತ್ತೀಚೆಗೆ ನಡೆದ ಘಟನೆಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿವೆ. ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ ನ್ಯಾಯಾಲಯದಿಂದ ದೋಷಿಯಂತ ತೀರ್ಮಾನವಾಗಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇದು ದೇವೇಗೌಡರ ಕುಟುಂಬದ ಮೇಲೆ ಬಿದ್ದ ಒಂದು ದೊಡ್ಡ ಕಪ್ಪು ಚುಕ್ಕೆ ಎಂದೇ ಹೇಳಬಹುದು. ಇನ್ನು ಸೂರಜ್ ರೇವಣ್ಣ 2ನೇ ಮಗ. ಸೂರಜ್ ರೇವಣ್ಣ ವೃತ್ತಿಯಲ್ಲಿ ವೈದ್ಯರಾಗಿರುವ ಇವರು ರಾಜಕೀಯದಲ್ಲೂ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿ ಅಂದ್ರೆ ಎಂಎಲ್ಸಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ರು. ಆದ್ರೆ ಇವರ ಮೇಲೂ ಲೈಂಗಿಕ ದೌರ್ಜನ್ಯದ ಆರೋಪಗಳು ಕೇಳಿಬಂದು ಕಾನೂನು ಹೋರಾಟವನ್ನ ಎದುರಿಸ್ತಾಗಿದ್ದಾರೆ. ಇನ್ನು 3ನೇ ಮಗ ಎಚ್.ಡಿ. ಕುಮಾರಸ್ವಾಮಿ ಅವರು. ಇನ್ನು ದೇವೇಗೌಡರ 3ನೇ ಮಗ ಕರ್ನಾಟಕದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾದವರು. ಎಚ್.ಡಿ.ಕೆ ಎಂದೇ ಜನಪ್ರಿಯರಾದ ಎಚ್.ಡಿ. ಕುಮಾರಸ್ವಾಮಿ ಅವರು. ಸಿನಿಮಾ ನಿರ್ಮಾಪಕರಾಗಿ, ವಿತರಕರಾಗಿಯೂ ಕೆಲಸವನ್ನ ಮಾಡಿರುವ ಇವರದ್ದು ವರ್ಣರಂಜಿತ ವ್ಯಕ್ತಿತ್ವ. ಇವರ ಮೊದಲ ಪತ್ನಿ ಅನಿತಾ ಕುಮಾರಸ್ವಾಮಿ ರಾಮನಗರದ ಶಾಸಕಿಯಾಗಿ ಆಯ್ಕೆಯಾಗಿದ್ರು ಮತ್ತು ಉದ್ಯಮಿಯಾಗಿಯೂ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ದಾರೆ. ಇನ್ನು ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇವರ ಮಗ ನಿಖಿಲ್ ಕುಮಾರಸ್ವಾಮಿ ಜಾಗ್ವಾರ್ ಚಿತ್ರದ ಮೂಲಕ ನಾಯಕನಾಗಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆಯನ್ನ ಮಾಡಿದ್ರು. ರಾಜಕೀಯದಲ್ಲೂ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದ್ರು. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನೂ ಕಂಡ್ರು. ನಂತರ ಯುವ ಜನತಾದಳದ ರಾಜ್ಯಾಧ್ಯಕ್ಷರಾಗಿಯೂ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವರು ರೇವತಿ ಅವರನ್ನ ವಿವಾಹವಾಗಿದ್ದು ಈ ದಂಪತಿಗೆ ಒಬ್ಬ ಮಗನಿದ್ದಾನೆ. ಕುಮಾರಸ್ವಾಮಿ ಅವರ 2ನೇ ಪತ್ನಿ ಖ್ಯಾತ ನಟಿ ರಾಧಿಕಾ ಕುಮಾರಸ್ವಾಮಿ. ಇವರಿಗೆ ಶಮಿಕಾ ಎಂಬ ಮಗಳಿದ್ದಾಳೆ. ಇನ್ನು 4ನೇ ಮಗಳು ಅನುಸೂಯ ಮಂಜುನಾಥ್. ಈಗ ದೇವೇಗೌಡರ ಹೆಣ್ಣು ಮಕ್ಕಳ ಬಗ್ಗೆ ಹೇಳೋಣ. 4ನೇಯವರಾಗಿ ಮಗಳು ಅನುಸೂಯ. ಇವರು ರಾಜಕೀಯದಿಂದ ಸಂಪೂರ್ಣವಾಗಿ ದೂರವಿದ್ದಾರೆ. ಇವರ ಪತಿ ಡಾಕ್ಟರ್ ಸಿ.ಎನ್. ಮಂಜುನಾಥ್. ಇಡೀ ಕರ್ನಾಟಕವೇ ಹೆಮ್ಮೆ ಪಡುವ ಖ್ಯಾತ ಹೃದ್ರೋಗ ತಜ್ಞ. ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ದೇವೇಗೌಡರ ಅಳಿಯ. ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸಿ ಭರ್ಜರಿ ಜಯವನ್ನ ಗಳಿಸುವ ಮೂಲಕ ರಾಜಕೀಯಕ್ಕೂ ಕಾಲಿಟ್ಟಿದ್ದಾರೆ. ಈ ದಂಪತಿಗೆ 2 ಮಕ್ಕಳು.
ಅವರು ಕೂಡ ವೈದ್ಯಕೀಯ ಕ್ಷೇತ್ರದಲ್ಲೇ ಇದ್ದಾರೆ ಅಂತ ಹೇಳಲಾಗ್ತಾಗಿದೆ. ಇನ್ನು 5ನೇ ಮಗ HD ರಮೇಶ್ ಅಂತ. ದೇವೇಗೌಡರ 5ನೇ ಮಗ HD ರಮೇಶ್ ಅವರು ಕೂಡ ರಾಜಕೀಯದಿಂದ ದೂರ ಉಳಿದಿದ್ದಾರೆ. ವೃತ್ತಿಯಲ್ಲಿ ಇವರೊಬ್ಬ ರೇಡಿಯಾಲಜಿಸ್ಟ್. ಇವರ ಪತ್ನಿ ಸೌಮ್ಯ ರಮೇಶ್. ಈ ದಂಪತಿಗೂ ಮಕ್ಕಳಿದ್ದು ಅವರು ಕೂಡ ತಮ್ಮ ವೃತ್ತಿ ಜೀವನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಂದು ಕಾಲದಲ್ಲಿ ರಾಜಕೀಯಕ್ಕೆ ಬರುವ ಪ್ರಯತ್ನ ಮಾಡಿದ್ರು ಎನ್ನಲಾದರೂ ಅದು ಸಾಧ್ಯವಾಗಲಿಲ್ಲ. ಇನ್ನು ಕೊನೆಯ ಮಗಳು ಶೈಲಜಾ ಚಂದ್ರಶೇಖರ್. ದೇವೇಗೌಡರ ಕೊನೆಯ ಮಗಳು ಮತ್ತು ಮುದ್ದಿನ ಮಗಳು ಶೈಲಜಾ. ವೃತ್ತಿಯಲ್ಲಿ ಪತ್ರಕರ್ತೆಯಾಗಿದ್ದ ಇವರು ವಿವಾಹದ ನಂತರ ಗೃಹಿಣಿಯಾಗಿದ್ದಾರೆ. ಇವರ ಪತಿ ಡಾಕ್ಟರ್ ಚಂದ್ರಶೇಖರ್ ಒಬ್ಬ ಖ್ಯಾತ ಮೂಳೆ ತಜ್ಞ. ಈ ದಂಪತಿಗೆ ಒಬ್ಬ ಮಗನಿದ್ದಾರೆ. ಅವರು ಕೂಡ ತಮ್ಮ ಅಕ್ಕ ಅನುಸೂಯ ಅವರಂತೆಯೇ ರಾಜಕೀಯ ಜಂಜಾಟದಿಂದ ದೂರ ತಮ್ಮ ಕುಟುಂಬದೊಂದಿಗೆ ಸರಳ ಮತ್ತು ಖಾಸಗಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಇಷ್ಟೆಲ್ಲ ದೊಡ್ಡ ಕುಟುಂಬವನ್ನ ಒಟ್ಟಾಗಿ ಹಿಡಿದಿಟ್ಟಿರುವ ಶಕ್ತಿ ದೇವೇಗೌಡರ ಪತ್ನಿ ಶ್ರೀಮತಿ ಚೆನ್ನಮ್ಮ ಅವರದ್ದು. ದೇವಸ್ಥಾನಗಳಿಗೆ ಹೋಗೋದಂದ್ರೆ ಅವರಿಗೆ ಬಹಳ ಇಷ್ಟ. ಆದರೆ ಅವರ ಬದುಕಿನಲ್ಲಿ ಒಂದು ಕರಾಳ ಘಟನೆ ನಡೆದು ಹೋಗಿದೆ. 2001ರಲ್ಲಿ ಹೊಳೆ ನರಸೀಪುರದ ದೇವಸ್ಥಾನಕ್ಕೆ ಹೋಗಿ ಬರುವಾಗ ರಾಜಕೀಯ ವೈಷಮ್ಯದಿಂದಾಗಿ ದುಷ್ಕರ್ಮಿಗಳು ಇವರ ಮೇಲೆ ಆಸಿಡ್ ದಾಳಿಯನ್ನ ನಡೆಸಿದ್ರು. ಈ ಘಟನೆಯಲ್ಲಿ ಸೊಸೆ ಭವಾನಿ ರೇವಣ್ಣ ಅವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಆದ್ರೆ ಚೆನ್ನಮ್ಮ ಅವರಿಗೆ ಗಂಭೀರ ಗಾಯಗಳಾಗಿ ದೀರ್ಘಕಾಲದವರೆಗೆ ಆಸ್ಪತ್ರೆಯಲ್ಲಿದ್ರು. ಈ ನೋವನ್ನ ಮೆಟ್ಟಿ ನಿಂತು ಇಂದು ಅವರು ತಮ್ಮ ಪತಿ ಮತ್ತು ಕುಟುಂಬಕ್ಕೆ ದೊಡ್ಡ ಆಸರೆಯಾಗಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ದೇವೇಗೌಡರ ಕುಟುಂಬ ಎಷ್ಟು ದೊಡ್ಡದು ಮತ್ತು ವೈವಿಧ್ಯಮಯವಾಗಿದೆ ಅಂತ. ರಾಜಕೀಯದ ಉತ್ತುಂಗಕ್ಕೇರಿದವರು, ಅಧಿಕಾರದ ಹೋರಾಟದಲ್ಲಿ ಸಿಲುಕಿದವರು, ವಿವಾದಗಳಿಂದ ಸುದ್ದಿಯಾದವರು ಒಂದೆಡೆಯಾದರೆ, ಮತ್ತೊಂದೆಡೆ ಸಮಾಜ ಸೇವೆ, ವೈದ್ಯಕೀಯ ವೃತ್ತಿ ಮತ್ತು ಸರಳ ಗೃಹಸ್ಥ ಜೀವನದಲ್ಲಿ ನೆಮ್ಮದಿ ಕಂಡುಕೊಂಡವರು ಇದ್ದಾರೆ. ಒಂದು ಕುಟುಂಬ, ಆದ್ರೆ ಹಲವು ಕಥೆಗಳು. ದೇವೇಗೌಡರ ಈ ದೊಡ್ಡ ಕುಟುಂಬದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಈ ರಾಜಕೀಯ ಪರಂಪರೆಯ ಬಗ್ಗೆ ನೀವೇನ್ ಹೇಳ್ತೀರಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.